ಹಾಯ್ ಹಲೋ ಎಲ್ಲರಿಗೂ ನನ್ನ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 9ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಪೆಂಡಿಂಗ್ ಹಣ ಅದು ಯಾವಾಗ ಬರುತ್ತೆ ಮತ್ತು 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಎಲ್ಲ ಡೀಟೇಲಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮಗೆ ಯಾವ್ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಇದೇ ರೀತಿ ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಬಂದಿಲ್ಲ, ಮತ್ತು ಬಂದಿಲ್ಲ ಅಂದರೆ ಏನು ಮಾಡಬೇಕು, ಬಂದಿದೆ ಅಂದರೆ ನೆಕ್ಸ್ಟ್ ಕಂತಿನ ಹಣ ಯಾವ ಡೇಟ್ ಬರುತ್ತೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈಗ ನೋಡೋದಾದರೆ 1ರಿಂದ 8ನೇ ಕಂತಿನ ಹಣ ಎಲ್ಲರಿಗೂ ಬಂದಿದೆ. 9ನೇ ಕಂತಿನ ಹಣ ಸಾಕಷ್ಟು ಜನಕ್ಕೆ ಬಂದಿದೆ, ಸಾಕಷ್ಟು ಜನಕ್ಕೆ ಬಂದಿಲ್ಲ. 9ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ 24ನೇ ತಾರೀಕು ಆಲ್ರೆಡಿ ಏನು ದಕ್ಷಿಣ ಕರ್ನಾಟಕದಲ್ಲಿ ಏನು ಎಲೆಕ್ಷನ್ ನಡೀತಲ್ಲ 26ನೇ ತಾರೀಕು, ಅದಕ್ಕಿಂತ ಮುಂಚೆ ಅಂದರೆ 24ನೇ ಏಪ್ರಿಲ್ ತಿಂಗಳ 24ನೇ ತಾರೀಕು ಆಲ್ಮೋಸ್ಟ್ ಎಲ್ಲರಿಗೂ 9ನೇ ಕಂತಿನ ಹಣ ಬಂದಿದೆ. ಇನ್ನೂ ಕೆಲವರಿಗೆ 9ನೇ ಕಂತಿನ ಹಣ ಬಂದಿಲ್ಲ. ಅದು ಯಾವಾಗ ಬರುತ್ತೆ ಅಂದರೆ ಮೇ 7 ಇನ್ನು ಉತ್ತರ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಆ ಜಿಲ್ಲೆಗಳನ್ನು ಸಹಿತ ನಾನು ಮುಂದೆ ಕೊಡ್ತೀನಿ, ಯಾವ ಜಿಲ್ಲೆಗಳಿಗೆ ಅಂತ 2ನೇ ಹಂತವಾಗಿ 9ನೇ ಕಂತಿನ ಹಣ ಬರುತ್ತೆ ಅಂತ. ಮತ್ತು ಅದರ ಜೊತೆ 10ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಮೇ 7 ಆದ್ರ ಮೇಲೆ 8, 9, 10 ಇಲ್ಲ ಅದರಿಗಿಂತ 5 ದಿನ ಮುಂದೆ ಹಿಡಿದ್ರು ಮೇ 15 ಇಷ್ಟರೊಳಗಾಗಿ 10ನೇ ಕಂತಿನ ಹಣ ಕೂಡ ಬರಬೇಕು. ಅದು ಬರುತ್ತೋ ಇಲ್ವೋ ಅಂತ ಹೇಳಿ ಮುಂದೆ ಬಂದಿದ್ದರೆ ಆ ವಿಡಿಯೋ ಮಾಡಿ ಹೇಳ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. 1ರಿಂದ 9ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಮುಂಚೆನೂ ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ. ಏನಂದರೆ 1ರಿಂದ 9ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಬೇಕು. ಮತ್ತು ನೀವು ಎಲ್ಲಿ ಹೋಗಿರ್ತೀರ, ಗ್ರಾಮವನ್ನು ಅಥವಾ ನಾಡ ಕಚೇರಿಗೆ ಎಲ್ಲಿ ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ಹೋಗಿ ನೀವು ಸ್ಟೇಟಸ್ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಲ್ಲೋ ಅಂತ. ಅಕೌಂಟ್ ಡೀಟೇಲ್ಸ್ ಕರೆಕ್ಟಾಗಿ ಕೊಟ್ಟಿದ್ದೀರಲ್ಲೋ, ಬ್ಯಾಂಕ್ ಸೀಡಿಂಗ್ ಆಧಾರ್ ಸೀಡಿಂಗ್ ಬ್ಯಾಂಕಿಗೆ ಆಗಿದೆಯಲ್ಲೋ ಎಲ್ಲ ನೋಡಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು ಹಂತ 1ನಲ್ಲಿ ಏನು ಎಲೆಕ್ಷನ್ ನಡೆದಿದೆ ಮತ್ತು ಹಂತ 2ರಲ್ಲಿ ಏನು ಎಲೆಕ್ಷನ್ ನಡೆದಿದೆ ಆ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇಲ್ಲಿ ಮೇಲೆ ಲಿಸ್ಟ್ ಇದೆ. ಇದನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಹಂತ 1ನಲ್ಲಿ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ. ಇನ್ನು ಕೆಳಗಡೆ ನೋಡೋದಾದರೆ ಮೇ 7 ಹಂತ 2ನೇದರಲ್ಲಿ ಏನು ರಿಲೀಸ್ ಆಗುತ್ತೆ ಮೇ 7 ಒಳಗಡೆ ಆ ಜಿಲ್ಲೆಗಳಿಗೆ ದುಡ್ಡು ಹಾಕ್ತಾರೆ ಅಂತ. ಎಲ್ಲರಿಗೂ ಒಂದೇ ದಿನ ಬರ್ಬೋದು, ಇಲ್ಲಾಂದರೆ ಶಿಫ್ಟ್ ವೈಸು ಹಂತವಾಗಿ ಬಿಡುಗಡೆ ಮಾಡ್ಬೋದು. ಅವರು ಹಂತವಾಗಿ ಬಿಡುಗಡೆ ಮಾಡಿದರೆ ಆಲ್ಮೋಸ್ಟ್ ಮೇ 7 ಒಳಗಾಗಿ ಎಲ್ಲರಿಗೂ ಕೂಡ ಅಮೌಂಟ್ ಬರೋ ಸಾಧ್ಯತೆ ಇದೆ. ಬಜೆಟ್ ಕೂಡ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ, ಅದರ ಪ್ರಕಾರ ರಿಲೀಸ್ ಮಾಡ್ತಾ ಹೋಗ್ತಾರೆ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.